ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾಳೆ ರಾಯರ ಒಂದು ಹುಟ್ಟುಹಬ್ಬ ಇದೆ. 24/2/2026. ಅವತ್ತಿನ ದಿವಸ ನಾವೇನೆಲ್ಲ ಒಂದು ಸೇವೆಗಳನ್ನು ಮಾಡಬೇಕು, ಯಾವ ರೀತಿಯಾಗಿ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು, ರಾಯರಿಗೆ ಯಾವ ರೀತಿಯಾಗಿ ಸಂಕಲ್ಪವನ್ನು ಮಾಡಬೇಕು ಅನ್ನೋವಂಥ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ರಾಯರು ಇದ್ದಾರೆ, ರಾಯರು ಸತ್ಯ, ರಾಯರು ನಿತ್ಯ ಅನ್ನೋವಂಥ ಒಂದು ಮಾತು ತುಂಬ ಸತ್ಯವಾದಂಥದ್ದು. ರಾಯರ ಪವಾಡಗಳು ತುಂಬಾ ಇದ್ದಾವೆ. ಹಾಗಾಗಿ ಗುರು ರಾಘವೇಂದ್ರ ಸ್ವಾಮಿಗಳ ಹುಟ್ಟುಹಬ್ಬದ ದಿನ, ಅವರ ವರ್ಧಂತಿ ದಿನ ನಾವೇನೆಲ್ಲ ಒಂದು ಕೆಲಸಗಳನ್ನು ಮಾಡಬೇಕು, ಯಾವ ಒಂದು ಆರಾಧನೆಯನ್ನು ಮಾಡಬೇಕು, ಅವತ್ತಿನ ದಿವಸ ಏನೆಲ್ಲ ಒಂದು ನಾವು ಕೇಳ್ಕೊಳ್ಬೇಕು, ರಾಯರು ನಮಗೆ ಅನುಗ್ರಹಕ್ಕಾಗಿ, ಗುರುವಿನ ಒಂದು ಅನುಗ್ರಹ ಸಿಕ್ತು ಅಂದರೆ ನಾವು ಏನನ್ನ ಬೇಕಾದ್ರೂ ಸಹ ಸಾಧಿಸ್ಬೋದು. ಹಾಗಾಗಿ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಆಶೀರ್ವಾದವನ್ನು ನಾವು ಹೇಗೆ ಪಡ್ಕೊಳ್ಬೇಕು, ಯಾವ ಒಂದು ಸೇವೆಗಳನ್ನು ಮಾಡಬೇಕು ಅಂತ ಕಳೆದ 19ನೇ ತಾರೀಕಿಂದನೂ ಕೂಡ ಕೆಲವೊಬ್ಬರ ಮನೆಯಲ್ಲಿ ಆರಾಧನೆಗಳು, ಸಂಕಲ್ಪ ಸೇವೆಗಳು ತುಂಬ ನಡೀತಾನೆ ಇದೆ. ಇದು 24ನೇ ತಾರೀಕು ಮಾಡಲೇಬೇಕಾಗಿರುವಂಥ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಹುಟ್ಟುಹಬ್ಬದ ದಿವಸ ಅವರ ಒಂದು ಅನುಗ್ರಹಕ್ಕಾಗಿ. ಗುರು ರಾಘವೇಂದ್ರ ಸ್ವಾಮಿಗಳು ಹೇಗೆ ಅಂತಂದರೆ ನಮಗೆ ಒಂದು ತಾಯಿ ಇದ್ದ ಹಾಗೆ. ನಮ್ಗೆ ಏನೇ ಒಂದು ಕಷ್ಟವನ್ನು ಕೇಳಿಕೊಂಡ್ರೂ ಕೂಡ ಅದನ್ನು ಅತಿ ಶೀಘ್ರವಾಗಿ ಅವರು ಬಗೆಹರಿಸ್ತಾರೆ. ಅವತ್ತಿನ ದಿವಸ ರಾಯರಿಗೆ ನಾವು ಯಾವ ರೀತಿಯಾಗಿ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು, ಯಾವ ರೀತಿಯಾಗಿ ಸೇವೆಗಳನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ನಿಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇತ್ತು ಅಂದರೆ ಖಂಡಿತವಾಗ್ಲೂ ಅದಕ್ಕೂ ಸಹ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು, ಸರಳವಾಗಿ ಮಾಡ್ಕೊಳ್ಬಹುದು. ರಾಯರಿಗೇನು ಆಡಂಬರವಾದ ಪೂಜೆ ಬೇಕು ಅಂತ ಏನೂ ಇಲ್ಲ. ಒಂದು ತುಳಸಿ ದಳಗಳಿಂದ ರಾಯರಿಗೆ 2 ತುಪ್ಪದ ದೀಪವನ್ನು ಹಚ್ಚಿದರೆ ಸಾಕು. ರಾಯರು ಸದಾಕಾಲ ನಮ್ಮನ್ನು ಕಾಪಾಡ್ತಾರೆ. ರಾಯರು ಎಲ್ಲೆಲ್ಲೂ ರಾಯರು ಇದ್ದಾರೆ ಅನ್ನೋವಂಥ ಮಾತು ತುಂಬ ನಾನಂತೂ ನಂಬ್ತೀನಿ. ನಮ್ಮ ಒಂದು ನಾವು ಏನೇ ಒಂದು ಕೇಳಿಕೊಂಡ್ರೂ ಕೂಡ ರಾಯರು ಅತಿ ಶೀಘ್ರವಾಗಿ ಅದನ್ನೆಲ್ಲ ಒಂದು ನೆರವೇರಿಸುವಂಥದ್ದು. ಯಾರ ಮನೆಗಳಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋವನ್ನು ಇಟ್ಕೊಂಡಿಲ್ಲ ಅಂಥವರು ಕೂಡ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಗುರು ರಾಘವೇಂದ್ರ ಸ್ವಾಮಿಗಳ ಫೋಟೋ ಇಲ್ಲ ಅಂತಂದರೆ ನೀವು ಅವತ್ತಿನ ದಿವಸ ತರೋದಕ್ಕೆ ನಿಮಗೆ ಫೋಟೋ ತಂದು ನಾನು ಪೂಜೆ ಮಾಡ್ತೀನಿ ಅಂದರೆ ಹಾಗೂ ಕೂಡ ಮಾಡಬಹುದು. ಇಲ್ಲ ನಮ್ಮ ಮನೆಯಲ್ಲಿ ಒಪ್ಪಲ್ಲ, ಮಾಡಲ್ಲ, ನಾವು ಚಿಕನ್ ತಿಂತೀವಿ, ಮಟನ್ ತಿಂತೀವಿ ಅನ್ನೋವಂಥವ್ರು ಅವತ್ತಿನ ದಿವಸ ನೀವು ಒಂದು ತಿನ್ನೋದನ್ನು ಗುರುವಾರ ತುಂಬ ಜನರ ಮನೇಲಿ ಗುರುವಾರ ತಿನ್ನೋದಿಲ್ಲ. ಆದರೂ ಇಲ್ಲ ನಮ್ಮ ಮನೆಯಲ್ಲಿ ಅಡುಗೆ ಮನೆ ಚಿಕ್ಕದು, ನಮ್ಮದು ಆ ಥರ ಈ ಥರ ಅಂತ ಅನ್ನೋ ಥರ ನಿಮ್ಗೆ ಏನಾರ ಭಾವನೆ ಇತ್ತು ಅಂತಂದರೆ ನೀವು ಖಂಡಿತವಾಗ್ಲೂ ಇನ್ನೊಂದು ದಾರಿಯಿಂದ ಕೂಡ ನಾವು ರಾಯರನ್ನು ಪೂಜೆಯನ್ನು ಮಾಡಬಹುದು. ಯಾವ ರೀತಿಯಾಗಿ ಅಂತಂದರೆ ತುಳಸಿಯ ಗಿಡವನ್ನು ಹೊಸದಾಗಿ ತರುವಂಥದ್ದು, ಇಲ್ಲ ಹೊಸದಾಗಿ ಸಸಿಯನ್ನು ನೆಡೋವಂಥದ್ದು, ತುಳಸಿ ಗಿಡದ ಸಸಿಯನ್ನು ನೆಡೋವಂಥದ್ದು ಕೂಡ. ನಾಳೆ ನೀವು ಬೆಳಗ್ಗೆ ಬೇಗನೆ ಎದ್ದು ಮನೆಯನ್ನೆಲ್ಲ ಕ್ಲೀನನ್ನು ಮಾಡಿಕೊಂಡು ತುಳಸಿಯ ಗಿಡನ ನರ್ಸರಿಯಿಂದ ತಂದು ಸಹ ನೀವು ಹಚ್ಚಬಹುದು. ಇಲ್ಲ ಅಂತಂದರೆ ಎಲ್ಲ ಇವಾಗ ಚಿಕ್ಕದಾಗಿ ಮರಿಗಳು ಬಿಟ್ಟಿತ್ತು ಅಂತಂದರೆ ಅದನ್ನು ಸಹ ಒಂದು ಪಾಟನ್ನು ಸ್ವಚ್ಛಂದವನ್ನು ಮಾಡಿಕೊಂಡು ಅದರಲ್ಲೂ ಕೂಡ ನೀವು ನಿಮ್ದು ಏನೇ ಒಂದು ಸಂಕಲ್ಪ ಕೋರಿಕೆ ಇದ್ರೂ ಕೂಡ ಆ ಪಾಟಿಗೆ ಒಂದು ಪಾಟಲ್ಲಿ ನೀವು ತುಳಸಿ ಗಿಡವನ್ನು ನೆಡೋದ್ರಿಂದ ಕೂಡ ಅದನ್ನು ತಂದು ನೀವು ಗುರುವಾರ ಆಯಿತು, ಇವಾಗ ಇಂಥ ರಾಯರ ವಿಶೇಷವಾದ ದಿನಗಳಲ್ಲೂ ಆಯಿತು, ನೀವು ಅದನ್ನು ಮನೆ ಒಳಗಡೆ ಅದೇ ರಾಯರ ಬೃಂದಾವನ ಅಂತ ಹೇಳಿ ನೀವು ಅದರಿಂದ ಕೂಡ ಅದನ್ನು ಪೂಜೆ ಮಾಡೋದ್ರಿಂದ ಕೂಡ ರಾಯರ ಒಂದು ಆಶೀರ್ವಾದ ಅನ್ನುವಂಥದ್ದು ಸಿಗುತ್ತೆ. ರಾಯರಿಗೆ ತುಂಬ ಸೇವೆಗಳನ್ನುವಂಥದ್ದು, ದೀಪದ ಸೇವೆ, ತುಳಸಿ ಸೇವೆ, ಗಂಧದ ಸೇವೆ, ಮತ್ತು ರಾಯರಿಗೆ ಹೂವಿನ ಸೇವೆ, ಮತ್ತು ಈ ಹೆಜ್ಜೆ ನಮಸ್ಕಾರದ ಸೇವೆ, ತುಂಬ ವಿಧಗಳಿದೆ ರಾಯರಿಗೆ ಸೇವೆಯನ್ನು ಮಾಡುವಂಥದ್ದು. ಅವತ್ತಿನ ದಿವಸ ರಾಯರ ಹುಟ್ಟುಹಬ್ಬದ ದಿವಸ ರಾಯರಿಗೆ ನಾವು ಕೇಳ್ಕೊಳ್ಬೇಕು. ಏನನ್ನು ಕೇಳ್ಕೊಳ್ಬೇಕು ಅಂದರೆ ನಮ್ಮ ರಾಯರನ್ನು ಖುಷಿ ಇಡಿಸು ತಂದೆ ಅಂತೇಳಿ ನಾವು ಶ್ರೀಹರಿಗೆ ಕೇಳ್ಕೊಳ್ಬೇಕು. ಶ್ರೀಹರಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ತಿರುಪತಿಯ ಬೆಟ್ಟಕ್ಕೆ ಹೋದಾಗ ರಾಯರ ಪ್ರಸಾದ ಅನ್ನುವಂಥದ್ದು ಗೋಪಿಕಾಂಬೆಗೆ ಆಗುವಂಥದ್ದು. ಗೋಪಿಕಾಂಬೆ ಮತ್ತು ಈ ಆ ಒಂದು ದಂಪತಿಗಳಿಗೆ ಆಗುವಂಥದ್ದು. ಹಾಗಾಗಿ ಒಂದು ತಿರುಪತಿಯ ತಿಮ್ಮಪ್ಪನ ವರಪ್ರಸಾದನೇ ಈ ಒಂದು ನಮ್ಮ ರಾಯರು. ಹಾಗಾಗಿ ನಾವು ಶ್ರೀಹರಿಯನ್ನು ಕೇಳ್ಕೊಳ್ಬೇಕು. ಅಪ್ಪ ತಂದೆ ನಮಗೆ ಗುರು ರಾಯರಿಗೆ ಇನ್ನೂ ಶಕ್ತಿಯನ್ನು ಕೊಡು, ನಮ್ಮ ಕಷ್ಟವನ್ನೆಲ್ಲ ನಾವು ಒಂದು ರಾಘವೇಂದ್ರರ ಪಾದಕ್ಕೆ ಹಾಕ್ತೀವಿ, ಅವರಿಗೆ ಅವರದ್ದು ತಾಯಿ ಹೃದಯ, ನಮ್ಮ ಕಷ್ಟಗಳನ್ನು ನೀವು ರಾಯರ ಒಂದು ಚರಿತ್ರೆಯಲ್ಲಿ ಓದಬಹುದು. ರಾಯರು ಎಂತೆಂಥ ಒಂದು ಕಷ್ಟಗಳನ್ನು
ಪಟ್ಟಿದ್ದಾರೆ. ಮತ್ತು ರಾಯರು ಸನ್ಯಾಸತ್ವನ ಯಾವ ರೀತಿಯಾಗಿ ಸ್ವೀಕರಿಸಿದ್ರು, ಏನೇನೆಲ್ಲ ಒಂದು ಸವಾಲುಗಳನ್ನು ಅವರು ಅನುಭವಿಸಿದ್ರು ಅನ್ನುವಂಥದ್ದನ್ನೆಲ್ಲ ಪ್ರತಿಯೊಂದು ರಾಯರ ಚರಿತ್ರೆಯಲ್ಲಿದೆ. ಇವತ್ತು ರಾಯರ ಹುಟ್ಟುಹಬ್ಬದ ದಿವಸ ಈ ಒಂದು ಸರಳವಾಗಿರುವಂಥ ಮಂತ್ರವನ್ನು ಕೂಡ ಹೇಳ್ಕೊಳ್ಳಿ. ಇದನ್ನು ನೀವು ಎಷ್ಟು ಬಾರಿ ಹೇಳ್ಕೊಳ್ಬೇಕಂದ್ರೆ ಒಂದು ಆರಾಧನೆ ಟೈಮಲ್ಲಿ ಒಂದು 11 ಬಾರಿ ಹೇಳ್ಕೊಳ್ಳಿ. ಇದು ರಾಯರ ಒಂದು ಮೂಲ ಮಂತ್ರವಾಗಿರುತ್ತೆ. ನೀವು 11 ಬಾರಿ, ಒಂದು 3 ಬಾರಿ, 5 ಬಾರಿ, 11 ಬಾರಿ, 9 ಬಾರಿ, ನಿಮ್ಗೆ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮು ಹೇಳ್ಕೊಳ್ಬೋದು. ಶ್ರೀಹರಿಗೆ ನೀವು ಕೇಳ್ಕೊಳ್ಳಿ. ರಾಯರನ್ನು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಶ್ರೀಹರಿ ಯಾವಾಗಲೂ ನಮ್ಮ ರಾಯರನ್ನು ನೀನು ಖುಷಿಯಾಗಿಡು, ಅವರನ್ನು ನೀನು ಯಾವಾಗಲೂ ಅವರ ಮೇಲೆ ನಿನ್ನ ಕರುಣೆ ಅನ್ನುವಂಥದ್ದಿರಲಿ. ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ರಾಯರು ತೀರಿಸ್ತಾ ಇದ್ದಾರೆ. ನಮ್ಮ ಕಷ್ಟ ಕಾರ್ಪಣ್ಯಗಳ ತನ್ನ ಕಷ್ಟ ಅಂಥೇಳಿ ರಾಯರು ನಮ್ಮನ್ನೆಲ್ಲ ಪಾರು ಮಾಡ್ತಾ ಇದ್ದಾರೆ ಅಂಥೇಳಿ ನೀವು ಶ್ರೀಹರಿಯಲ್ಲಿ ಕೇಳ್ಕೊಳ್ಬೇಕು. ಶ್ರೀಹರಿ ಅವರ ಹುಟ್ಟುಹಬ್ಬದ ದಿನ ಆವಾಗ ರಾಯರಿಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ನನ್ನ ಒಂದು ಗುರುವಿನ ಒಂದು ಜ್ಞಾಪಕವನ್ನು ಮಾಡಿಕೊಂಡ್ರು ಅಂಥೇಳಿ ಅವರಿಗೆ ಭಕ್ತಾದಿಗಳಲ್ಲಿ ತುಂಬ ಅಂದರೆ ತುಂಬ ಖುಷಿ ಆಗುವಂಥದ್ದು. ಹಾಗಾಗಿ ನೀವು ಕೂಡ ಅಷ್ಟೇ ರಾಯರ ಒಂದು ಹುಟ್ಟುಹಬ್ಬದ ದಿವಸ ಶ್ರೀಹರಿಗೆ ಕೇಳ್ಕೊಳ್ಳಿ. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ರಾಯರ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ. ಬನ್ನಿ ಇವಾಗ ಓಂ ವೆಂಕಟನಾಥಾಯ ದ್ವಿದ್ಮಹಿ ಸಚ್ಚಿದಾನಂದ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಅನ್ನೋವಂಥ ಒಂದು ಮಂತ್ರವನ್ನು ನೀವು ಓಂ ವೆಂಕಟನಾಥಾಯ ವಿದ್ಮಹಿ ಸಚ್ಚಿದಾನಂದ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಅನ್ನೋವಂಥ ಒಂದು ಬೀಜಾಕ್ಷರಿಯ ಮಂತ್ರವನ್ನು 3 ಬಾರಿ ಇವಾಗ ಹೇಳ್ಕೊಂಡು ಬಂದನಲ್ಲ, ಇಷ್ಟು ಬಾರಿ ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ರಾಯರ ನಿಮ್ದು ಏನೇ ಒಂದು ಕಷ್ಟ ಕಾರ್ಪಣ್ಯಗಳು ಇದ್ರೂ ಕೂಡ ಅದನ್ನು ನೀರಿನ ರೀತಿಯಲ್ಲಿ ಅದನ್ನು ಕರಗಿಸ್ಬಿಟ್ಟು ಅದನ್ನೆಲ್ಲ ಒಂದು ಪರಿಹಾರವನ್ನು ಮಾಡ್ತಾರೆ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾಳೆ ಎಲ್ಲಾನ ರಾಯರ ಮಠಗಳಿದ್ರೆ ಅಲ್ಲಿ ಹೋಗಿ ದರ್ಶನವನ್ನು ಮಾಡ್ಕೊಳ್ಳಿ. ಇಲ್ಲ ಅಂದರೆ ಮನೆಯಲ್ಲೂ ಕೂಡ ದರ್ಶನವನ್ನು ಮಾಡ್ಕೊಳ್ಳಿ.